ದುಬೈಯಲ್ಲಿರುವಾಗ ನನ್ನ ಫ್ರೆಂಡ್ನ ಒಂದು ಅಪಾರ್ಟ್ಮೆಂಟ್ಗೆ ಹೋಗಿದ್ದೆ, ದೊಡ್ಡ ಅಪಾರ್ಟ್ಮೆಂಟ್. ಅದರಲ್ಲಿ ಈ ಫಸ್ಟ್ ಫ್ಲೋರಿಗೆ ಹೋಗುವಾಗ ಆ ಇಡೀ ಕಾರಿಡಾರ್ನಲ್ಲಿ ಸುಮಾರು 30ರಿಂದ 40 ಫ್ಲ್ಯಾಟ್ಸ್ಗಳಿವೆ. ಒಂದು ಫ್ಲ್ಯಾಟ್ನ ಬಾಗಿಲಲ್ಲಿ ನನಗೆ ಬಹಳ ಖುಷಿ ಆಯಿತು. ಸರಿಯಾಗಿ ಕೇಳಿ, ಒಂದು ಫ್ಲ್ಯಾಟ್ನ ಬಾಗಿಲಲ್ಲಿ ಒಂದು ಬ್ಯೂಟಿಫುಲ್ ಆದ ಬುಟ್ಟಿಯನ್ನು ಇಟ್ಟಿದ್ದಾರೆ, ಅದನ್ನು ಡೆಕೋರೇಷನ್ ಮಾಡಿದ್ದಾರೆ. ಅದರಲ್ಲಿ ನೀರಿನ ಬಾಟಲ್ಗಳಿವೆ, ಜ್ಯೂಸ್ ಬಾಟಲ್ಗಳಿವೆ, ಪೆಪ್ಸಿ ಇದೆ, ಕೋಕಾ ಕೋಲಾ ಇದೆ. ಅದರ ಮೇಲೆ ಒಂದು ಬೋರ್ಡ್ ಇದೆ, ದಿಸ್ ಈಸ್ ಫಾರ್ ಡೆಲಿವರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ದಿಸ್ ಈಸ್ ಫಾರ್ ಡೆಲಿವರಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಪ್ಲೀಸ್ ಫೀಲ್ ಫ್ರೀ ಟು ಟೇಕ್. ನಾನು ಎಷ್ಟೋ ಕಡೆಗೆ ಹೋಗಿದ್ದೇನೆ, ಆದರೆ ಅಂತಹ ಒಂದು ಅದ್ಭುತ ಸಂದೇಶ, ಒಂದು ಮಾತನ್ನು, ನೋಟಿಸನ್ನು ಬರೆದು ಅಲ್ಲಿ ಶೃಂಗಾರ ಮಾಡಿ ಅಲ್ಲಿಟ್ಟಿದ್ದನ್ನು ನೋಡಲಿಲ್ಲ. ಅಲ್ಲಿ ನಾನು ಕಂಡದ್ದು ಮಾನವೀಯತೆ. ಯಾಕೆಂದರೆ ಈ ಡೆಲಿವರಿ ಬಾಯ್ಸ್ ದಣಿವಾಗಿ ಬಂದಾಗ ಎಷ್ಟೋ ಜನರು ನಾವು ಬೆಲ್ ಹಾಕಿದಾಗ ಬಾಗಿಲು ಸಮೇತ ಸರಿಯಾಗಿ ಓಪನ್ ಮಾಡುವುದಿಲ್ಲ. ಅವರು ಇದು ತೆಗೆದುಕೊಂಡು ಪಾರ್ಸೆಲ್ ತೆಗೆದುಕೊಂಡು ಬಾಗಿಲು ದೂಡಿ ಆಯಿತು. ಆದರೆ ಅಲ್ಲಿ ನೀವು ದಣಿಯಾಗಿ ಏನು ಹಸಿವಿನಿಂದ ಬರಬಹುದು ಅಥವಾ ಬಾಯಾರಿಕೆಯಿಂದ ಬರಬಹುದು, ಪ್ಲೀಸ್ ಫೀಲ್ ಫ್ರೀ ಟು ಟೇಕ್ ವಾಟರ್. ಸೆಕೆಂಡ್ ಇನ್ಸಿಡೆಂಟ್, ನಾನು ಕಳೆದ ತಿಂಗಳು ನನ್ನ ಫ್ಯಾಮಿಲಿ ಜೊತೆಗೆ ಮಾಹೆಗೆ ಹೋಗಿದ್ದೆ. ಮಾಹೆ ನಮ್ಗೆ ಗೊತ್ತು, ಒಂದು ಪವಿತ್ರ ಸ್ಥಳ, ಒಂದು ಬ್ಯೂಟಿಫುಲ್ ಆದಂತಹ ಅಲ್ಲಿ ಒಂದು ಚರ್ಚ್ ಇದೆ. ಬೈ ರೋಡ್ ಹೋಗುವಾಗ ಈ ಕೇರಳದಲ್ಲಿ ಸುಮಾರು ಇಲ್ಲಿಂದ 1-1.5 ಗಂಟೆ ಆದ ನಂತರ, ಅದು ಪುದುಚೇರಿಯ ಬಾರ್ಡರಲ್ಲಿದೆ, ಪುದುಚೇರಿಯಲ್ಲಿದೆ ಮಾಹೆ. ರೋಡಲ್ಲಿ ಹೋಗುವಾಗ ನಾವೊಂದು ರೆಸ್ಟೋರೆಂಟ್ ಇತ್ತು, ಆ ರೆಸ್ಟೋರೆಂಟಲ್ಲಿ ಸ್ಟಾಪ್ ಮಾಡಿ ಊಟಕ್ಕೆ ಅಂತ ಹೋಗುವಾಗ ಅಲ್ಲಿ ಆ ರೆಸ್ಟೋರೆಂಟಲ್ಲಿ ವೆಯ್ಟರ್ಸ್ ಎಲ್ಲರೂ ಸೇರಿ ಫುಡ್ಡನ್ನು ಪ್ಯಾಕ್ ಮಾಡ್ತಾರೆ. ಅದರಲ್ಲಿ ಇಷ್ಟು ರೈಸ್, ಸಾಂಬಾರು ಮತ್ತು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಸೇರಿ ಇದೆ. ಇಷ್ಟು ರೈಸನ್ನು ನೋಡಿ ನನಗೆ ಸರ್ಪ್ರೈಸ್ ಆಯಿತು. ನಾನು ಕೇಳಿದೆ, ಇದು ಯಾರಿಗೆ ಪ್ಯಾಕ್ ಮಾಡ್ತೀರಪ್ಪ? ಅವರು ಹೇಳಿದರು, ಇದು ನಾವು ಪಾರ್ಸೆಲ್, ಅಂದರೆ ನಾವು ಪಾರ್ಸೆಲ್ ಕೊಡ್ತೇವೆ ಅಂತ. ಎಷ್ಟು ಚಾರ್ಜ್ ಮಾಡ್ತೀರಾ ಕೇಳಿದೆ. ಅವರು ಹೇಳಿದರು 60 ರೂಪಾಯಿ ಚಾರ್ಜ್ ಮಾಡ್ತೇವೆ. ಅಲ್ಲ, ಇಷ್ಟು ರೈಸ್, ಇಷ್ಟು ಸಾಂಬಾರು ನೀವು ಹೇಗೆ 60 ರೂಪಾಯಿಗೆ ಸೇಲ್ ಮಾಡ್ತೀರಾ? ಆಗ ಅವರು ಹೇಳಿದರು, ಇದು ಇಷ್ಟು ರೈಸ್ ಕೇವಲ ಪಾರ್ಸೆಲ್ಗೆ ನಾವು ಯೂಸ್ ಮಾಡ್ತೇವೆ. ಯಾಕೆಂದರೆ ನೆಕ್ಸ್ಟ್ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಆ ಕನ್ಸ್ಟ್ರಕ್ಷನ್ನಲ್ಲಿ 60 ಜನರು ಕೆಲಸ ಮಾಡ್ತಾರೆ. ಪ್ರತಿದಿನ ಮಧ್ಯಾಹ್ನದ ಊಟಕ್ಕೆ ನಾವು ಅವರಿಗೆ ಡಬಲ್ ರೈಸ್ ಕಳಿಸ್ತೇವೆ. ಯಾಕೆಂದರೆ ಬೆಳಗಿಂದ ಮಧ್ಯಾಹ್ನ ತನಕ ಆ ಬಿಸಿಲಿಗೆ ಅವರು ಅಷ್ಟು ದಣಿವಾಗಿ ಸಿಂಗಲ್ ಅನ್ನವನ್ನು ಅವರು ಬಿಡುವುದಿಲ್ಲ. ಅಂದರೆ ಅಷ್ಟು ಹಸಿವಿಂದ ಇರ್ತಾರೆ. ಒಂದು ವೇಳೆ ನಾವು ನಮ್ಮ ನಾರ್ಮಲ್ ಇಷ್ಟು ಸ್ವಲ್ಪ ರೈಸನ್ನು ಕೊಟ್ಟರೆ ಅವರ ಹಸಿವು ನೀಗುವುದಿಲ್ಲ, 2 ಪಟ್ಟು ಊಟ ಮಾಡುವುದರಲ್ಲಿ ಅವರಿಗೆ ಅನುಕೂಲವಿಲ್ಲ. ಅಂಥವರಿಗೆ ನಾವು, ನಮ್ಮ ಬಾಸ್ ಹೇಳಿದ್ದಾರೆ, ನಮ್ಮ ದನಿ ಹೇಳಿದ್ದಾರೆ, ಡಬಲ್ ರೈಸ್ ಹಾಕಿ ಕೊಡಿ. ಆದರೂ ಕೂಡ ಒಂದೇ ಒಂದು ಅನ್ನವನ್ನು ಅವರು ಬಿಡುವುದಿಲ್ಲ. ಯಾಕೆಂದರೆ ಅವರ ಹಸಿವನ್ನು ಅಂಡರ್ಸ್ಟ್ಯಾಂಡ್ ಮಾಡಿದ್ದು ಈ ಹೋಟೆಲ್ನ ದನಿ. ಹೋಟೆಲ್ನಲ್ಲಿ ನಮಗೆ ಬಡಿಸುವಾಗ ಅದರ ಆಫನ್ನು ಮಾತ್ರ ಬಡಿಸ್ತಾರೆ. ಇದರಲ್ಲಿ ಏನು ಮೆಸೇಜ್ ಇದೆ? ಮೆಸೇಜ್ ಈಸ್ ವೆರಿ ಸಿಂಪಲ್. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಮೆಸೇಜ್ ಇಷ್ಟೇ. ನಮ್ಮ ಕ್ರಿಸ್ಮಸ್, ನಮ್ಮ ದೀಪಾವಳಿ, ನಮ್ಮ ಈದ್ ಮಿಲಾದ್ ಕೇವಲ ನಮ್ಮ ಸೆಲೆಬ್ರೇಷನ್ ಮಾತ್ರ ಅಲ್ಲ. ಇವತ್ತಿನ ಜನಾಂಗಕ್ಕೆ ಅರ್ಥವಾಗುವಂತೆ ಹೇಳುವುದಾದರೆ ಅದು ಒಂದು ಇಮೋಷನಲ್ ಇಂಟೆಲಿಜೆನ್ಸ್ ಆಗಲಿ. ಹೇಗೆ ನಾವು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತೇವೋ ಅದೇ ರೀತಿ ನಾವು ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಂಡ್ರೆ ದಿಸ್ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ಮಾತ್ರ ಅಲ್ಲ, ಇದು ಸಾರ್ಥಕವಾದಂತಹ ಒಂದು ಜೀವನ ಆಗ್ತದೆ. ಯಾಕೆಂದರೆ ಇವತ್ತಿನ ಕಾಲದಲ್ಲಿ ಹೆಚ್ಚಾಗಿ ಮೆಜಾರಿಟಿ ನೋಡಿ, ನಮಗೆ ಎಲ್ಲಿಂದ ಬರ್ತದೆ, ನಮ್ಮ ಕಿಸೆಗೆ ಎಷ್ಟು ತುಂಬುತ್ತದೆ, ನಾನು ಯಾವಾಗ ಶ್ರೀಮಂತನಾಗ್ತೇನೆ, ಇನ್ನೊಬ್ಬರ ಬಗ್ಗೆ ನಮಗೆ ಬಿದ್ದೇ ಹೋಗಲಿಲ್ಲ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ. ನೀವು ಗಾಡಿಯಲ್ಲಿ ಹೋಗುವಾಗ ಮುಂದೆ 3-4 ಗಾಡಿ ಬ್ಲಾಕ್ ಇವೆ. ನೀವು ಇಲ್ಲಿ ಗಾಡಿಯಲ್ಲಿದ್ದೀರಿ, ಹಿಂದಿನವನು ಏನು ಮಾಡ್ತಾನೆ? ಪ್ಯಾನ್ 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 ಹಾರ್ನ್ ಮಾಡ್ತಾನೆ, ಹೌದಾ? ಯಾಕೆ? ಇಲ್ಲಿ ನಿದ್ದೆ ಮಾಡ್ತಾರಾ ಮುಂದಿನವರು?
ಯಾರು ರೋಡಲ್ಲಿ ನಿದ್ದೆ ಮಾಡುವುದಿಲ್ಲ. ಅವರು ಯಾಕೆ ಜಾಮ್ ಆಗಿದ್ದಾರೆ ಅಂದರೆ ಮುಂದಿನ ಗಾಡಿ ಹೋಗುವುದಿಲ್ಲ, ಇವನು ಮಾತ್ರ ಹೋಗಬೇಕು, ಇವನು ಮಾತ್ರ ಮುಂದೆ ಹೋಗಬೇಕು. ಅದಕ್ಕೆ ಪ್ಯಾಮ್ 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 ಅಂತ ಹಾರ್ನ್ ಆಗ್ತಾನೆ. ಇನ್ನೊಬ್ಬನ ಕಷ್ಟ ಅವನಿಗೆ ಗೊತ್ತಿಲ್ಲ. ಅಲ್ಲಿ ಇನ್ನೊಬ್ರು ಕ್ರಾಸ್ ಮಾಡ್ತಾರೆ, ಅಥವಾ ಅಲ್ಲಿ ಇನ್ನೇನಾಗಿದೆ, ಟ್ರಾಫಿಕ್ ಜಾಮ್ ಆಗಿದೆ, ಸಿಗ್ನಲ್ ಇದೆ, ಅದು ನಮಗೆ ಗೊತ್ತಿಲ್ಲ. ನಮಗೆ ಹೋಗಬೇಕು, ನಮಗೆ ಫಸ್ಟ್ ಹೋಗಬೇಕು, ನಮಗೆ ಅದು ಸಿಗಬೇಕು, ನಮಗೆ ಇದು ಸಿಗಬೇಕು. ಇನ್ನೊಬ್ಬರ ಭಾವನೆಗಳ ಅರ್ಥವನ್ನು ನಾವು ಮಾಡಿಯೇ ಮಾಡೋದಿಲ್ಲ. ಆದರೆ ಇಲ್ಲಿ ಯಾರೆಲ್ಲ ಬಂದಿದ್ದೀರಿ, ವೇದಿಕೆಯಲ್ಲಿ ನಮ್ಮ ಗಣ್ಯರಿದ್ದಾರೆ, ಧರ್ಮಗುರುಗಳಿದ್ದಾರೆ, ನೀವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿ ಇಲ್ಲಿ ಬಂದಿದ್ದೀರಿ. ನಿಮಗೆ ಅಭಿನಂದನೆಗಳು. ಇಂತಹ ಒಳ್ಳೆಯ ಕೆಲಸಗಳು ಇನ್ನು ಮುಂದೆ ಕೂಡ ನಡೀಲಿ. ಪ್ರತಿ ಹಬ್ಬಕ್ಕೆ, ದೀಪಾವಳಿ, ಈದ್ ಮಿಲಾದ್, ಕ್ರಿಸ್ಮಸ್ ಮತ್ತು ಯಾವುದೆಲ್ಲ ಹಬ್ಬ ಬರ್ತದೆ, ಪ್ರತಿ ಹಬ್ಬಕ್ಕೆ ನಾವೆಲ್ಲರೂ ಒಟ್ಟು ಸೇರುವ, ನಾವೆಲ್ಲರೂ ಒಂದು ಎಂಬ ಸಂದೇಶದೊಂದಿಗೆ ನಮ್ಮ ಹಬ್ಬದ ಆಚರಣೆಯನ್ನು ಮಾಡುವ. ಮತ್ತು ಪ್ರತಿ ಹಬ್ಬದಲ್ಲಿ ನಮ್ಮ ಭಾವನೆಗಳ ಜೊತೆಗೆ ಇನ್ನೊಬ್ಬರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಒಳ್ಳೆಯ ಮಾತನ್ನು ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಳುವಂತ ಹೇಳಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ನನ್ನನ್ನು ಸನ್ಮಾನ ಮಾಡಿದ್ದೀರಿ. ನಾನು ಸನ್ಮಾನಕ್ಕೆ ಯೋಗ್ಯನಾ ಅಲ್ವಾ ಅಂತ ಗೊತ್ತಿಲ್ಲ, ಆದರೆ ನೀವು ಮಾಡಿದ ಸನ್ಮಾನ, ಅದು ಕೂಡ ಈ ಕ್ರಿಸ್ಮಸ್ ಸಂಜೆ ದಿನ ಮಾಡಿದಂಥ ಸನ್ಮಾನವನ್ನು ನಾನು ನೆನಪಿನಲ್ಲಿ ಇಡ್ತೇನೆ. ಬಹುಶಃ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಇದು ನನಗೆ ಪ್ರೇರಣೆಯನ್ನು ನೀಡ್ತದೆ ಎಂಬ ಭರವಸೆಯೊಂದಿಗೆ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್.